Hello everyone, welcome to our YouTube channel Science Patashala. Dear CTT 2026 aspirants, welcome to part 7. ಇವತ್ತು ನಾವು ಹೌ ಥಿಂಗ್ಸ್ ವರ್ಕ್ ಟಾಪಿಕ್ನ ಮೋಸ್ಟ್ ರಿಪೀಟೆಡ್ PYQsನ ರಿಮೈನಿಂಗ್ ಅಂಡ್ ಫೈನಲ್ ಕ್ವಶನ್ ಸಾಲ್ವ್ ಮಾಡ್ತೀವಿ. ಇದುವೇ ಈ ಟಾಪಿಕ್ನ ಲಾಸ್ಟ್ ಸೆಷನ್, ಸೊ ಮಿಸ್ ಮಾಡಬೇಡಿ. CTT ಸೈನ್ಸ್ ಪ್ರಿಪರೇಷನ್ಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. Let us start the session. The first question, a ball is thrown up in the air. It reaches maximum height and then returns to the thrower. So which of the following quantities have the same values during the upward and downward motion of the ball? So ಈ ಪ್ರಶ್ನೆ CTT January 2024 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಫೋರ್ಸ್ ಆಫ್ ಗ್ರಾವಿಟಿ, ಆಪ್ಷನ್ ಬಿ ಡಿಸ್ಪ್ಲೇಸ್ಮೆಂಟ್, ಆಪ್ಷನ್ ಸಿ ವರ್ಕ್ ಡನ್ ಬೈ ಗ್ರಾವಿಟಿ, ಆಪ್ಷನ್ ಡಿ ಆಕ್ಸಲರೇಷನ್. ಸೊ ಬಾಲ್ ಅಪ್ವರ್ಡ್ ಮತ್ತು ಡೌನ್ವರ್ಡ್ ಮೋಷನ್ ಸಮಯದಲ್ಲೂ ಗ್ರಾವಿಟಿ ಫೋರ್ಸ್ ಆಲ್ವೇಸ್ ಡೌನ್ವರ್ಡ್ ಆಗಿ ಆಕ್ಟ್ ಮಾಡುತ್ತದೆ. ಸೊ ಇಟ್ಸ್ ಮ್ಯಾಗ್ನಿಟ್ಯೂಡ್ ರಿಮೇನ್ಸ್ ದ ಸೇಮ್ ಥ್ರೂ ಔಟ್ ದ ಮೋಷನ್. ಸೊ ಡಿಸ್ಪ್ಲೇಸ್ಮೆಂಟ್ ಚೇಂಜ್ ಆಗುತ್ತದೆ ಬಿಕಾಸ್ ಡೈರೆಕ್ಷನ್ ಚೇಂಜಸ್. ಸೊ ವರ್ಕ್ ಡನ್ ಬೈ ಗ್ರಾವಿಟಿ ಅಪ್ವರ್ಡ್ ಅಂಡ್ ಡೌನ್ವರ್ಡ್ ಮೋಷನ್ ನಲ್ಲಿ ಡಿಫರೆಂಟ್ ಸೈನ್ ಇರುತ್ತದೆ. ಆದ್ದರಿಂದ ಸೇಮ್ ವ್ಯಾಲ್ಯೂ ಹೊಂದಿರುವ ದಟ್ ಈಸ್ ಕ್ವಾಂಟಿಟಿ. ಸೊ ಸೇಮ್ ವ್ಯಾಲ್ಯೂ ಹೊಂದಿರುವ ಕ್ವಾಂಟಿಟಿ ದಟ್ ಈಸ್ ಈಕ್ವಲ್ ಟು force of gravity. Okay, force of gravity. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಫೋರ್ಸ್ ಆಫ್ ಗ್ರಾವಿಟಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, which of the following is most suitable reason behind Newton's theory of gravitation being regarded as an excellent theory? ಸೊ ಈ ಪ್ರಶ್ನೆ CTT January 2024 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, it has been arrived at after thorough experimentation. Option B, it has been formulated using the precise language of mathematics. Option C, it has been developed over a long period of time. Option D, it explains larger number of observations by making fewer assumptions. So ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ it explains a larger number of observations by making fewer assumptions. So Newton's theory of gravitation is considered excellent because it explains many natural phenomena with a single law. ಇದು ಪ್ಲಾನೆಟ್ಸ್ ಮೋಷನ್, ಫಾಲಿಂಗ್ ಬಾಡೀಸ್, ಟೈಡ್ಸ್ ಮುಂತಾದವುಗಳನ್ನು ಫ್ಯೂ ಅಸಂಪ್ಷನ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡುತ್ತದೆ. Being mathematical or developed over time is important, but not the main reason. ಆದ್ದರಿಂದ ಬೆಸ್ಟ್ ರೀಸನ್ ದಟ್ ಈಸ್ ಎಕ್ಸ್ಪ್ಲೇನ್ಸ್ ಮೋರ್ ಅಬ್ಸರ್ವೇಷನ್ಸ್ ವಿತ್ ಫ್ಯೂವರ್ ಅಸಂಪ್ಷನ್ಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಓಕೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಸೊ ಈ ಪ್ರಶ್ನೆ CTT January 2024 ನಲ್ಲಿ ಕೇಳಿದ್ದಾರೆ. So assertion A, dried resins when left in plain water for some time swell due to osmosis. So reason R, plant cells have selectively permeable cell membrane. So options ಈ ರೀತಿ ಇದೆ. Option A and R are both correct, but R is not the correct explanation for A. Option B, A is correct but R is incorrect. Option C, A is incorrect but R is correct. Option D, A and R are both correct and R is the correct explanation for A. ಸೊ ಡ್ರೈಡ್ ರೆಸಿನ್ ಪ್ಲೇನ್ ವಾಟರ್ ನಲ್ಲಿ ಇಟ್ಟಾಗ ಆಸ್ಮೋಸಿಸ್ ಮೂಲಕ ವಾಟರ್ ಸೆಲ್ಸ್ ಒಳಗೆ ಹೋಗುತ್ತದೆ. ಸೊ ರೆಸಿನ್ ಸ್ವೆಲ್ ಆಗುತ್ತದೆ. ಸೊ ಆಸ್ಮೋಸಿಸ್ ನಡೆಯಲು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಗತ್ಯ. ಸೊ ಪ್ಲಾಂಟ್ ಸೆಲ್ಸ್ ನಲ್ಲಿ ಇಂತಹ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಸೆಲ್ ಮೆಂಬ್ರೇನ್ ಇರುತ್ತದೆ. ಸೊ ಆ ಕಾರಣದಿಂದ ರೀಸನ್ ಅಸರ್ಷನ್ ಅನ್ನು ಕರೆಕ್ಟ್ಲಿ ಎಕ್ಸ್ಪ್ಲೇನ್ ಮಾಡುತ್ತದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ A and R are both correct and R is the correct explanation for A. Option D is the correct answer. Next question, which of the following statements regarding rusting of iron are true? ಸೊ ಈ ಪ್ರಶ್ನೆ CTT January 2024 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ A, it involves a chemical reaction between iron and oxygen ಅಂತ ಕೊಟ್ಟಿದ್ದಾರೆ. B, it is an exothermic reaction ಅಂತ ಕೊಟ್ಟಿದ್ದಾರೆ. C, it can take place at room temperature ಅಂತ ಕೊಟ್ಟಿದ್ದಾರೆ. D, it is a reversible reaction ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ A, B and C. ಆಪ್ಷನ್ B, A and D. ಆಪ್ಷನ್ C, A, B and D.
ಆಪ್ಷನ್ ಡಿ ಎ ಸಿ ಅಂಡ್ ಡಿ. ಸೊ ರಸ್ಟಿಂಗ್ ಆಫ್ ಐರನ್ ನಲ್ಲಿ ಐರನ್ ಮತ್ತು ಆಕ್ಸಿಜನ್ ನಡುವೆ ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತದೆ. ಸೊ ಸ್ಟೇಟ್ಮೆಂಟ್ ಎ ಇಟ್ ಇಸ್ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ ಎ ಇಟ್ ಇಸ್ ಕರೆಕ್ಟ್. ಸೊ ಈ ಪ್ರಾಸೆಸ್ ನಲ್ಲಿ ಎನರ್ಜಿ ಸ್ಲೋಲಿ ರಿಲೀಸ್ ಆಗುತ್ತದೆ, ಆದ್ದರಿಂದ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಗಿದೆ. ಸೊ ಬಿ ಇಟ್ ಇಸ್ ಆಲ್ಸೋ ಟ್ರೂ. ಓಕೆ, ಇಟ್ ಇಸ್ ಆಲ್ಸೋ ಟ್ರೂ. ಸೊ ರಸ್ಟಿಂಗ್ ರೂಮ್ ಟೆಂಪರೇಚರ್ ನಲ್ಲೂ ಸಂಭವಿಸಬಹುದು. ಸೊ ಮಾಯಿಶ್ಚರ್ ಮತ್ತು ಏರ್ ಇದ್ದರೆ ಸಾಕು. ಸೊ ಹಿಯರ್ ಸಿ ಇಸ್ ಆಲ್ಸೋ ಟ್ರೂ. ಸೊ ರಸ್ಟ್ ಒನ್ಸ್ ಫಾರ್ಮ್ಡ್ ಈಸಿಯಾಗಿ ರಿವರ್ಸ್ ಮಾಡಲಾಗುವುದಿಲ್ಲ. ಸೊ ಡಿ ಇಟ್ ಇಸ್ ಫಾಲ್ಸ್. ಓಕೆ, ಮೀನ್ಸ್ ಇಟ್ ಇಸ್ ಅ ಇರ್ರಿವರ್ಸಿಬಲ್ ರಿಯಾಕ್ಷನ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಇಸ್ ಎ, ಬಿ ಅಂಡ್ ಸಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, a body has a linear momentum of p and a mass of m. The kinetic energy of the body is. ಈ ಪ್ರಶ್ನೆ CTT January 2024 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 2p²/m, ಆಪ್ಷನ್ ಬಿ p²/2m, ಆಪ್ಷನ್ ಸಿ pm, ಆಪ್ಷನ್ ಡಿ p²m. ಸೊ linear momentum. So linear momentum, so it is given as p is equal to mv. So ಇಲ್ಲಿ p ಅಂದರೆ linear momentum, that is m is mass, v is what is that, velocity. Okay, so velocity, that is v is equal to p by m ಆಗುತ್ತದೆ. Okay, so kinetic energy formula, that is k is equal to half mv square. So kinetic energy equals, so kinetic energy equals half m into p by m the whole square equals p square by 2m. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ p²/2m. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅ ಬಾಕ್ಸ್ ಆಫ್ ಮಾಸ್ 500 gram is lying on a horizontal table. Which of the following statements is true regarding the forces acting on it? That is G is equal to 10 meter per second squared ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆ CTT January 2024 ನಲ್ಲಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ, an unbalanced force of 5 Newton acts on it downward direction. Option B, a pair of balanced forces acts on it. Option C, an unbalanced force of 5 Newton acts on it in the upward direction. Option D, no force acts on it. So the box has a mass of 500 grams, that is 0.5 kg. So its weight mg means mass into gravity, that is weight. So that is 0.5 into 10, that is 5 Newton downward. So table exerts an equal upward normal force of 5 Newton on the box. ಸೊ ಈ ಟೂ ಫೋರ್ಸಸ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಮತ್ತು ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಆಕ್ಟ್ ಮಾಡುತ್ತವೆ. ಸೊ ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು 0 ಅಂಡ್ ದ ಫೋರ್ಸಸ್ ಆರ್ ಬ್ಯಾಲೆನ್ಸ್ಡ್ ಫೋರ್ಸಸ್. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಅ ಪೇರ್ ಆಫ್ ಬ್ಯಾಲೆನ್ಸ್ಡ್ ಫೋರ್ಸಸ್ ಆಕ್ಟ್ಸ್ ಆನ್ ಇಟ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question, X is a device which is used to see around corners and is based on the principle of Y. So X and Y respectively are. So ಈ ಪ್ರಶ್ನೆ CTT January 2024 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಕಲೈಡೋಸ್ಕೋಪ್ ರಿಫ್ರಾಕ್ಷನ್, ಆಪ್ಷನ್ ಬಿ ಪೆರಿಸ್ಕೋಪ್ ರಿಫ್ಲೆಕ್ಷನ್, ಆಪ್ಷನ್ ಸಿ ಪೆರಿಸ್ಕೋಪ್ ಡಿಸ್ಪರ್ಷನ್, ಆಪ್ಷನ್ ಡಿ ಟೆಲಿಸ್ಕೋಪ್ ರಿಫ್ಲೆಕ್ಷನ್. So a periscope is a device used to see objects around corners or over obstacles. ಇದು ರಿಫ್ಲೆಕ್ಷನ್ ಆಫ್ ಲೈಟ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತದೆ. ಸೊ ಲೈಟ್ ರೇಸ್ ಮಿರರ್ಸ್ ಮೇಲೆ ರಿಫ್ಲೆಕ್ಟ್ ಆಗಿ ಅಬ್ಸರ್ವರ್ ಕಣ್ಣಿಗೆ ಬರುತ್ತದೆ. ಸೊ ಹಿಯರ್ ಎಕ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಪೆರಿಸ್ಕೋಪ್ ಅಂಡ್ ವೈ ಈಸ್ ರಿಫ್ಲೆಕ್ಷನ್. Y is reflection.
ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಇಸ್ ಪೆರಿಸ್ಕೋಪ್ ರಿಫ್ಲೆಕ್ಷನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next question, three identical holes are punched at different levels, that is heights, in a plastic bottle. So the bottle is filled with water. Which of the following statements is true regarding the flow of water from the holes? So ಈ ಪ್ರಶ್ನೆ CTT ಜುಲೈ 2024 ನಲ್ಲಿ ಕೇಳಿದ್ದಾರೆ. So ಇಲ್ಲಿ A, water from lowest hole comes out with greatest force. B, water from highest hole comes out with greatest force. C, water from all holes comes out with equal force. D, water from lowest hole falls at maximum distance. So E, water from highest hole falls at maximum distance. F, water from all holes falls at same distance. So option C ರೀತಿ ಇದೆ. Option A, C and F. Option B, A and E. Option C, B and E. Option D, A and D. So when a bottle is filled with water, so pressure increases with depth. So ನೀರಿನ ಒಳಗೆ ಡೆಪ್ತ್ ಜಾಸ್ತಿ ಆದಷ್ಟು ವಾಟರ್ ಪ್ರೆಷರ್ ಹೆಚ್ಚಾಗುತ್ತದೆ. So lowest hole has maximum depth, that is maximum pressure. So water comes out with greatest force from the lowest hole, that is A, it is true. So A is true. So because velocity is highest at the lowest hole, so ನೀರಿನ ಜೆಟ್ ಮುಂದೆ ಹೆಚ್ಚು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತದೆ. So water from the lowest hole falls at maximum distance, that is D, it is true. So D, it is true. So other statements are incorrect because pressure and speed are not equal at all levels. So ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, that is A and D. Option D is the correct answer. Next question, an odometer in a car measures. ಸೊ ಈ ಪ್ರಶ್ನೆ CTT ಜುಲೈ 2024 ನಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾರ್. ಆಪ್ಷನ್ ಬಿ, ಇನ್ಸ್ಟಂಟೇನಿಯಸ್ ಸ್ಪೀಡ್ ಆಫ್ ದ ಕಾರ್. ಆಪ್ಷನ್ ಸಿ, ಎವರೇಜ್ ಸ್ಪೀಡ್ ಆಫ್ ದ ಕಾರ್. ಆಪ್ಷನ್ ಡಿ, acceleration of the car. So odometer is a device used to measure the total distance traveled by a vehicle. ಸೊ ಓಡೋಮೀಟರ್ ಅನ್ನೋದು ವಾಹನ ಎಷ್ಟು ದೂರ ಸಂಚರಿಸಿದೆ ಅನ್ನುವುದನ್ನ ಅಳೆಯುವ ಸಾಧನ. ಸೊ ಇಟ್ ಡಸ್ ನಾಟ್ ಮೆಷರ್ ಸ್ಪೀಡ್ ಆರ್ ಆಕ್ಸಲರೇಷನ್. ಓಕೆ, ಸ್ಪೀಡ್ ಅನ್ನು ಸ್ಪೀಡೋಮೀಟರ್ ಅಳೆಯುತ್ತದೆ, ಆಕ್ಸಲರೇಷನ್ ಅನ್ನು ಓಡೋಮೀಟರ್ ಅಳೆಯುವುದಿಲ್ಲ. ಸೊ ದ ಕರೆಕ್ಟ್ ಆಪ್ಷನ್ ಇಟ್ ಇಸ್ ಎ, ದಟ್ ಇಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಕಾರ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. Next question, which of the following statement is not true regarding the conduction of heat? ಸೊ ಈ ಪ್ರಶ್ನೆ CTT ಜುಲೈ 2024 ನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ಸಿ ರೀತಿ ಇದೆ. ಆಪ್ಷನ್ ಎ, ಕಂಡಕ್ಷನ್ ಇಸ್ ಫಾಸ್ಟರ್ ಇನ್ ಸಾಲಿಡ್ಸ್ ದನ್ ಲಿಕ್ವಿಡ್ಸ್. ಆಪ್ಷನ್ ಬಿ, ಟೂ ಆಬ್ಜೆಕ್ಟ್ಸ್ ಶುಡ್ ಬಿ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್ ಫಾರ್ ಹೀಟ್ ಫ್ಲೋ. ಸೊ ಆಪ್ಷನ್ ಸಿ, ಕಂಡಕ್ಷನ್ ಡಸ್ ನಾಟ್ ಟೇಕ್ ಪ್ಲೇಸ್ ಇನ್ ಗ್ಯಾಸಸ್. ಆಪ್ಷನ್ ಡಿ, ಆಲ್ ಮಟೀರಿಯಲ್ ಡು ನಾಟ್ ಅಲೌ ಹೀಟ್ ಟು ಫ್ಲೋ ಥ್ರೂ ದಮ್ ಇನ್ ಈಸಿ ವೇ. So conduction of heat mainly happens in solids because particles are closely packed. So solids ನಲ್ಲಿ particles ಹತ್ತಿರ ಇದ್ದುದರಿಂದ conduction fast ಆಗಿರುತ್ತದೆ. So statement A, it is true. Okay, so statement A, it is true. So conduction is faster in solids than liquids. So statement B is also true here. Okay, so conduction ಗೆ direct contact ಬೇಕು. So statement D, ಸೊ ದಿಸ್ ಇಸ್ ಆಲ್ಸೋ ಟ್ರೂ. ಎಲ್ಲ ಮಟೀರಿಯಲ್ಸ್ ಹೀಟ್ ಅನ್ನು ಒಂದೇ ರೀತಿ ಅಲೌ ಮಾಡಲ್ಲ. ಸೊ ಕಂಡಕ್ಟರ್ಸ್ ಅಂಡ್ ಇನ್ಸುಲೇಟರ್ಸ್. ಸೊ ಸ್ಟೇಟ್ಮೆಂಟ್ ಸಿ, ಇಟ್ ಈಸ್ ನಾಟ್ ಟ್ರೂ ಬಿಕಾಸ್ ಕಂಡಕ್ಷನ್ ಕ್ಯಾನ್ ಆಕರ್ ಇನ್ ಗ್ಯಾಸಸ್ ಬಟ್ ಇಟ್ ಈಸ್ ವೆರಿ ಸ್ಲೋ. ಸೊ ಗ್ಯಾಸಸ್ ಗಳಲ್ಲಿ ಕಂಡಕ್ಷನ್ ಸ್ಲೋ ಆಗಿರುತ್ತದೆ, ಆದರೆ ಟೋಟಲಿ ನಡೆಯಲ್ಲ ಅನ್ನುವುದು ತಪ್ಪು. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕಂಡಕ್ಷನ್ ಡಸ್ ನಾಟ್ ಟೇಕ್ ಪ್ಲೇಸ್ ಇನ್ ಗ್ಯಾಸಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್, ಇವತ್ತಿನ PYQ ಸಾಲ್ವಿಂಗ್ ಸೆಷನ್ ಮೂಲಕ ಹೌ ಥಿಂಗ್ಸ್ ವರ್ಕ್ ಟಾಪಿಕ್ ನ CTET ಕ್ವಶನ್ ಪ್ಯಾಟರ್ನ್ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು. ಇದು ಪಾರ್ಟ್ 7, ಈ ಟಾಪಿಕ್ ನ ಫೈನಲ್ ಅಂಡ್ ಲಾಸ್ಟ್ ಸೆಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಮತ್ತು CTET ಸೈನ್ಸ್ ಇಂಥ ಎಕ್ಸಾಮ್ ಓರಿಯೆಂಟೆಡ್ PYQ ಸೆಷನ್ ಮಿಸ್ ಆಗಬಾರ್ದು ಅಂದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಪ್ರಾಕ್ಟೀಸಿಂಗ್ ಸ್ಮಾರ್ಟ್ ಕಾನ್ಸೆಪ್ಟ್ಸ್. ಆಲ್ ದ ಬೆಸ್ಟ್ ಫಾರ್ CTET 2026. Thank you for watching Science Pathashala.